ಅಡುಗೆ ಮನೆ ಕಸನ ಹೊರಗೆ ಎಸಿತಿದ್ದೀರಾ ಅಂದರೆ ನೀವು ಬೆಳೆಗೆ ಹಾಕೋ ಫ್ರೀ ಗೊಬ್ಬರನ ಎಸಿತಿದ್ದೀರ ಅಂತ ಅರ್ಥ. ಸಾವಿರಾರು ರೂಪಾಯಿ ಕೊಟ್ಟು ಕೆಮಿಕಲ್ ಗೊಬ್ಬರ ತರೋ ಬದಲು ಫ್ರೀಯಾಗಿ ನಿಮ್ಮ ಮನೆಯಲ್ಲೇ ಸಾವಯವ ಗೊಬ್ಬರ ಮಾಡ್ಕೋಬಹುದು. ಅದು ಹೇಗೆ ಅಂದರೆ, ಒಂದು ಗುಂಡಿಯಲ್ಲಿ ಮೊದಲು ಒಣ ಎಲೆಗಳನ್ನು ಹಾಕಿ, ಅದರ ಮೇಲೆ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಬಳಸಿದ ಟೀ ಪುಡಿ, ಮೊಟ್ಟೆ ಚಿಪ್ಪು, ಹಾಳಾದ ಹಣ್ಣು ಅಥವಾ ತರಕಾರಿಗಳನ್ನು ಹಾಕಿ, ಜೊತೆಗೆ ಇದು ಬೇಗ ಕೊಳೆಯೋದಕ್ಕೆ ಅದರ ಮೇಲೆ ಸ್ವಲ್ಪ ಹುಳಿ ಮಜ್ಜಿಗೆ ಚಿಮುಕಿಸಿ ವಾರಕ್ಕೆ ಒಂದ್ಸಲ ಇದನ್ನು ಕಲಿಸ್ತಾ ಇರಿ. 45ರಿಂದ 60 ದಿನದಲ್ಲಿ ಒಳ್ಳೆ ಪವರ್ಫುಲ್ ಗೊಬ್ಬರ ರೆಡಿಯಾಗುತ್ತೆ. ಆದರೆ ನಿಮಗೊಂದು ಡೌಟ್ ಬರ್ಬೋದು, ಮನೆಯಲ್ಲಿ ಬರೋ ಕೊಸ ಸ್ವಲ್ಪನೇ ಅಲ್ವಾ, ಇದು ಎಕರೆಗಟ್ಟಲೆ ಹೊಲಕ್ಕೆ ಹೇಗೆ ಸಾಕಾಗುತ್ತೆ ಅಂತ. ನಿಜ, ಇದು ಇಡೀ ಹೊಲಕ್ಕೆ ಸಾಕಾಗೋಲ್ಲ, ಆದರೆ ಇದರಲ್ಲಿ ಬಲ ಜಾಸ್ತಿ. ಅದಕ್ಕೆ ಇದನ್ನು ನಿಮ್ಮ ಸಸಿ ಮಡಿಗೆ ಬೆಳೆಸಿ. ಇದರಿಂದ ಬೀಜಗಳು ಮತ್ತು ಸಸಿಗಳು ತುಂಬ ಸ್ಟ್ರಾಂಗ್ ಆಗಿ ಭರ್ಜರಿಯಾಗಿ ಬೆಳೆಯುತ್ತೆ. ಇಲ್ಲಾಂದರೆ ಹೊಲದಲ್ಲಿ ಸಿಗೋ ಒಣ ಹುಲ್ಲು, ದನಗಳ ಸಗಣಿ ಜೊತೆ ಆ ಅಡುಗೆ ಮನೆ ತ್ಯಾಜ್ಯವನ್ನು ಸೇರಿಸಿ ದೊಡ್ಡ ಕಂಪೋಸ್ಟ್ ಗುಂಡಿಗೆ ಹಾಕಿ, ಏಕೆಂದರೆ ಅಡುಗೆ ಮನೆ ತ್ಯಾಜ್ಯ ಬೇಗ ಕೊಳೆಯುತ್ತದೆ. ಇದನ್ನು ಹೊಲದ ಹುಲ್ಲು ಅಥವಾ ಸಗಣಿ ಜೊತೆ ಮಿಕ್ಸ್ ಮಾಡಿದಾಗ ಅದರಲ್ಲಿ ಸೂಕ್ಷ್ಮಜೀವಿಗಳು ಬೇಗನೆ ವೃದ್ಧಿಯಾಗಿ ಗೊಬ್ಬರ ಫಾಸ್ಟಾಗಿ ರೆಡಿಯಾಗುತ್ತೆ. ನೋಡಿದ್ರಲ್ಲ, ಇದೇ ತರಹದ ಮತ್ತಷ್ಟು ಕೃಷಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.